ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ಮೇ ತಿಂಗಳಿನಲ್ಲಿ ಒಂದು ವಿಶೇಷ ಗ್ರಹಯೋಗ, ಇದರ ಕಾರಣದಿಂದ ಮಿಥುನ ರಾಶಿಯವರಿಗೆ ಒದಗಬಹುದಾದಂತಹ ಒಂದಷ್ಟು ಶುಭ ಫಲಗಳು, ಅದಕ್ಕೆ ಕಾರಣಗಳು, ಇದನ್ನು ವಿವರಿಸುವ ವಿಡಿಯೋ ಇದಾಗಿದೆ. ನಿಮ್ಮ ಜನ್ಮರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಮೇ ತಿಂಗಳು ಕಳೀತಿದ್ದ ಹಾಗೆಯೇ ಅವನು ಜೂನ್ನಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವವನಿದ್ದಾನೆ. ದ್ವಿತೀಯ ಸ್ಥಾನಕ್ಕೆ ಅವನು ಹೋಗುವವನಿದ್ದಾನೆ. ದ್ವಿತೀಯಂ ವಾಕ್ ವಿತ್ತಂ ಅಂತ ಹೇಳಿ ಅದನ್ನು ವಿವರಿಸ್ತಾ ಇದ್ದಾರೆ. ವಾಕ್ ಸ್ಥಾನ ಮತ್ತು ಧನಸ್ಥಾನ, ಕುಟುಂಬ ಸ್ಥಾನ, ನೇತ್ರಸ್ಥಾನ, ಹೀಗೆಲ್ಲ ಅದನ್ನು ವರ್ಣಿಸ್ತಾ ಇದ್ದಾರೆ. ಆ ದ್ವಿತೀಯಕ್ಕೆ ಅದರಲ್ಲಿಯೂ ತನ್ನ ಉಚ್ಚ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಗುರು ಹೋಗುವ ಕಾರಣದಿಂದ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಅತ್ಯಂತ ಉತ್ತಮವಾಗುತ್ತೆ. ಜೊತೆಗೆ ಆಡುವಂತಹ ಮಾತು ಅತ್ಯಂತ ಸ್ಫುಟವಾಗಿ, ಅದರಿಂದ 10 ಜನರಿಗೆ ಪ್ರಯೋಜನ ಉಂಟಾಗುತ್ತೆ. 10 ಜನ ಮಾನ್ಯತೆ ಕೊಡುವಂತಹ ಮಾತುಗಳನ್ನು ನೀವು ಆಡುವಂತಹ ಸ್ಥಿತಿ ಬಂದೊದಗುತ್ತೆ. ಅಥವಾ ಮಾತಿನ ಕಲೆಯಲ್ಲಿ ತೊಡಗಿಕೊಂಡವರಿಗೆ ಒಂದು ಉತ್ತಮವಾದಂತಹ ವೇದಿಕೆ ಲಭ್ಯವಾಗುತ್ತೆ. ಇದೆಲ್ಲವೂ ಕೂಡ ಜೂನ್ಗೆ ಅವನು ಕರ್ಕಾಟಕ ರಾಶಿಗೆ ಹೋಗುವುದಾದರೂ ಕೂಡ ಮೇ ತಿಂಗಳಿನಲ್ಲಿಯೇ ನಿಮಗೆ ಅನುಭವಕ್ಕೆ ಬರಬಹುದಾದಂತಹ ವಿಷಯಗಳು ಆಗಿರುತ್ತವೆ. ಇನ್ನು ವಿಶೇಷ ಅಂತ ಹೇಳಿದರೆ, ಜನ್ಮಾತ್ ಅಂದರೆ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಉಚ್ಚ ಸ್ಥಾನಗತನಾದಂತಹ ರವಿ ಇರ್ತಾನೆ. ಇವನು ಒಂದು ರೀತಿಯ ರಾಜಯೋಗವನ್ನು ನಿಮಗೆ ಒದಗಿಸ್ತಾನೆ. ರವಿ ಅಲ್ಲಿರುವಷ್ಟು ಕಾಲ ಬುಧನು ಅವನ ಸಂಗಡದಲ್ಲಿಯೇ ಇರ್ತಾನೆ. ರಾಶ್ಯಾಧಿಪತಿ ತಾನು ಏಕಾದಶ ಸ್ಥಾನದಲ್ಲಿ ಇರುವ ಕಾರಣದಿಂದ ಉತ್ತಮವಾದಂತಹ ಲಾಭ ಹಾಗೂ ಔನ್ನತ್ಯವನ್ನು ನೀವು ಕಾಣುವಂತಹ ಒಂದು ಸುಯೋಗ. ಇನ್ನು ವ್ಯಯದಲ್ಲಿ ಶುಕ್ರ ತಾನು ಸ್ವಕ್ಷೇತ್ರಗತನಾಗಿರ್ತಾನೆ. ಇದು ಕೂಡ ನಾವು ಗಮನಿಸಬೇಕಾದ್ದು. ಬೇರೆ ಎಲ್ಲ ಗ್ರಹರು ಕೂಡ ವ್ಯಯದಲ್ಲಿ ಅತ್ಯಂತ ದುಷ್ಫಲವನ್ನು ಕೊಟ್ಟರೆ, ಶುಕ್ರ ತಾನು ವ್ಯಯದಲ್ಲಿ ಒಂದು 60ರಿಂದ 70 ಭಾಗ ಒಳ್ಳೆಯ ಫಲವನ್ನು ಅವನು ಕೊಡ್ತಾನೆ. ಇದರ ಕಾರಣದಿಂದಲೂ ಮಿಥುನ ರಾಶಿಯವರಿಗೆ ಮೇ ಹಾಗೂ ಜೂನ್ 2 ತಿಂಗಳುಗಳು 4 ಗ್ರಹರ ಅತ್ಯಂತ ಶುಭ ಫಲಗಳ ಪ್ರಾಪ್ತಿಯೋಗ ಎನ್ನುವಂಥದ್ದು ಕಂಡುಬರುತ್ತೆ. ಇದಕ್ಕೆ ಪೂರಕವಾಗಿಯೇ ತಾನು ಇದುವರೆಗೆ ಕರ್ಮಸ್ಥಾನದಲ್ಲಿದ್ದ ದಶಮದಲ್ಲಿದ್ದಂತಹ ಅಂಗಾರಕ ಶನಿಯ ಸಂಪರ್ಕವನ್ನು ಬಿಟ್ಟು ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆವಾಗ ರವಿ ತಾನು ವ್ಯಯಕ್ಕೆ ಬರ್ತಾನೆ. ಆದರೆ ಮೇಷರಾಶಿಗೆ ಬರುವಂತಹ ಅಂಗಾರಕ ನಿಮಗೆ ಅವನು ಭೂಲಾಭವನ್ನು, ಸ್ಥಾನ ಲಾಭವನ್ನು ಹಾಗೂ ಅಧಿಕಾರ ಲಾಭವನ್ನು ಹಾಗೂ ಹೆಚ್ಚಿನದಾದಂತಹ ಯಶಸ್ಸನ್ನು ಅನುಗ್ರಹ ಮಾಡ್ತಾನೆ. ಒಟ್ಟಿನಲ್ಲಿ ನಾವು ಶುಭಾಶುಭ ಫಲಗಳು ಅಂತ ಯೋಚನೆಯನ್ನು ಮಾಡಿದರೆ, ಮೇ ಹಾಗೂ ಜೂನ್ ಈ 2 ತಿಂಗಳುಗಳ ಕಾಲದಲ್ಲಿ ಕುಜ, ರವಿ, ಬುಧ, ಶುಕ್ರ ಹಾಗೂ ಗುರು ಇವರೆಲ್ಲರೂ ಕೂಡ ನಿಮಗೆ ಅನುಕೂಲಿಗಳೇ ಆಗಿರ್ತಾರೆ. ಇದಕ್ಕೆ ಪೂರಕವಾಗಿ ನಿಮ್ಮ ಪೂರ್ವಪುಣ್ಯವಶಾತ್ ತೃತೀಯ ಸ್ಥಾನದಲ್ಲಿ ಕೇತು ಇದ್ದು ಅವನೂ ಕೂಡ ನಿಮಗೆ ಶುಭ ಫಲವನ್ನು ಕೊಡ್ತಾನೆ. ಎಲ್ಲ ಕೆಲಸಗಳಲ್ಲಿ ಒಂದು ಸಾಹಸದಿಂದ ಮುನ್ನುಗ್ಗುವಂತಹ ಪ್ರವೃತ್ತಿಯನ್ನು ಕೊಡ್ತಾನೆ. ಧೈರ್ಯವನ್ನು ಹೆಚ್ಚು ಮಾಡ್ತಾನೆ. ಇದರಿಂದ ಕಾರ್ಯ ಸಫಲತೆ ಎನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹ ಒಂದು ಅತ್ಯಂತ ಶುಭಯೋಗ. ಇನ್ನು ನವಮದಲ್ಲಿ ಇರುವಂತಹ ರಾಹು ಆಕಸ್ಮಿಕವಾದಂತಹ ಭಾಗ್ಯೋದಯವನ್ನು ನಿಮಗೆ ತರಬಹುದು. ಕರ್ಮಸ್ಥಾನದಲ್ಲಿರುವಂತಹ ಶನಿ ಅವನು ಕ್ವಚಿದರ್ಥಂ ಕ್ವಚಿತ್ ಸುಖಂ, ಅಂದರೆ ಕೆಲವು ಭಾಗ ಸುಖವನ್ನು, ಕೆಲವು ಭಾಗ ಅರ್ಥಲಾಭವನ್ನು ಅನುಗ್ರಹ ಮಾಡ್ತಾನೆ. ಒಟ್ಟಿನಲ್ಲಿ ನಾವು ಗಮನಿಸುವುದಾದರೆ ಬಹಳ ಅದೃಷ್ಟಶಾಲಿಗಳು ನೀವು ಎನ್ನುವುದಾಗಿಯೇ ಹೇಳಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಗ್ರಹರ ಎಲ್ಲರ ಅತ್ಯಂತ ಆನುಕೂಲ್ಯತಾ ಸ್ಥಿತಿ ನಿಮ್ಮನ್ನು ಹೊಂದಿದೆ. ಇದರ ಕಾರಣದಿಂದ ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ, ಕುಲದೇವತಾ ಸಂದರ್ಶನವನ್ನು ಮಾಡಿ, ಗುರು ಹಿರಿಯರಿಗೆ ಬಹಳ ಚೆನ್ನಾಗಿ ನೋಡಿಕೊಳ್ಳಿ. ಇದರ ಎಲ್ಲರ ಕಾರಣಗಳಿಂದ ಪೂರಕವಾಗಿ ನಿಮಗೆ ಇರುವಂತಹ ಎಲ್ಲ ದುರ್ಗತಿಗಳು ದೂರವಾಗಿ ಅದೃಷ್ಟ ಎನ್ನುವಂಥದ್ದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಶುಭ ಪರಂಪರೆಯೇ ನಿಮ್ಮದ್ದಾಗತ್ತೆ ಎನ್ನುವುದು ಅತ್ಯಂತ ಸಂತೋಷದಾಯಕವಾದಂತಹ ವಿಷಯವಾಗಿದೆ. ಇನ್ನು ಮಿಥುನ ರಾಶಿಯವರು ಪ್ರತ್ಯೇಕವಾಗಿ ಇದಕ್ಕೆ ಮಾಡಬೇಕಾದ ಯಾವುದೇ ಪರಿಹಾರಗಳು ಅಂತಿಲ್ಲ. ನಾನು ಹೇಳಿದ ಹಾಗೆ ನಿಮ್ಮ ಇಷ್ಟ ದೇವತಾ ಆರಾಧನೆ ಹಾಗೂ ಕುಲದೇವತಾ ಸಂದರ್ಶನ ಇವುಗಳಿಂದ ಶುಭವನ್ನು ಕಾಣುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಅವಕಾಶಗಳು ಒದಗಿ ಬರುವಂಥದ್ದು ಬಹಳ ಅಪರೂಪ ಮತ್ತು ಆಕಸ್ಮಿಕ.
ಅಂತಹ ಅವಕಾಶಗಳು ಬಂದಾಗ ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಯಶಸ್ಸು ನಿರ್ಧರಿತವಾಗಿರುತ್ತೆ. ಹಾಗಾಗಿ ಯಶಸ್ಸನ್ನು ಹೊಂದಬೇಕು ಅಂತ ಇರುವವರೆಲ್ಲ ಈಗ ಬರುವಂತಹ ಅವಕಾಶವನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಂಡರೆ ಜೀವನದಲ್ಲಿ ಅತ್ಯಂತ ಔನ್ನತ್ಯವನ್ನು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವುದಾಗಿ ಹೇಳ್ತಾ, ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ಅದೃಷ್ಟಶಾಲಿಗಳಾಗಿ ಕುಣಿದಾಡಬಹುದಾದಂತಹ ಮಿಥುನ ರಾಶಿಯವರಿಗೆ ಭಗವಂತ ಒಳಿತನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು, ಶುಭಾಶಯಗಳು.